ಸರ್ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಾವು ಯಾವ ಸಿನಿಮಾ ಅಥವಾ ಸೀರಿಯಲ್ ಶೂಟಿಂಗ್ ಮಾಡ್ತಾ ಇಲ್ಲ. ಮತ್ತೆ ಆಡಿಷನ್ನು ನಮ್ಮ ಸುಬ್ಬಿ ಸೆಲೆಕ್ಟ್ ಆಗಿದ್ದು? ಸುಬ್ಬಿ ಏನೋ ಸೆಲೆಕ್ಟ್ ಆಗಿರೋದು ನಿಜ, ಆದರೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕಲ್ಲ, ನಮ್ಮ ಮನೆಗೆ ಬಂದು ಆ್ಯಕ್ಟಿಂಗ್ ಮಾಡೋದಕ್ಕೆ. ಏನು ಹೇಳ್ತಾ ಇದ್ದೀರಾ ಸರ್? ನನ್ನ ಮಗಳೀಗ ನನ್ನ ಜೊತೆ ಇಲ್ಲ. ಅವಳ ಜಾಗಕ್ಕೆ ಅವಳ ಥರನೇ ಇರೋ ಒಂದು ಮಗುನ ಹುಡುಕ್ತಿದ್ವಿ. ಸುಬ್ಬಿ ನೋಡೋಕ್ಕೆ ಸೇಮ್ ನನ್ನ ಮಗಳ ಥರನೇ ಇದ್ದಾಳೆ. ದಯವಿಟ್ಟು ಸುಬ್ಬಿನ ನಮ್ಮ ಜೊತೆ ಕಳಿಸ್ಕೊಡಿ. ಹೇಳ್ರಿ ಮೇಲೆ, ಎದ್ದೇಳ್ರಿ ಮೇಲೆ. ಏನಾಯ್ತು? ಏನಾಯ್ತಂತೆ? ನಮ್ಮನೆ ಮಗಳನ್ನ ನಿಮ್ಮನೆ ಕಳಿಸ್ಕೊಡೋದು ಅಂದ್ರೆ ಏನರ್ಥ? ಇದಕ್ಕೆ ಆಡಿಷನ್ನು, ಸೀರಿಯಲ್ಲು, ಮಣ್ಣು ಮಸಿ ಅಂತ ಇಷ್ಟೊಂದು ನಾಟಕ ಮಾಡಿದ್ರಾ? ನಾವು ಸುಬ್ಬಿನ ಎಲ್ಲೂ ಕಳಿಸ್ಕೊಡಕ್ಕಿಲ್ಲ. ತಾತ, ನಾನು ಹೋಗಂಗಿಲ್ಲ. ಸುಬ್ಬಿ, ನೀನು ಹೆದರ್ಕೋಬೇಡ. ದಯವಿಟ್ಟು ಎಲ್ಲರೂ ನನ್ನ ಮಾತೊಂದು ಸ್ವಲ್ಪ ಕೇಳಿ. ನಮ್ದು ಬೇರೆ ಏನೂ ಉದ್ದೇಶ ಇಲ್ಲ. ನನ್ನ ಸ್ನೇಹಿತನ ಹೆಂಡತಿ ತನ್ನ ಮಗುನ ಕಳ್ಕೊಂಡು ತುಂಬ ನೋವಲ್ಲಿದ್ದಾಳೆ. ಅವಳಿಗೆ ತನ್ನ ಮಗಳನ್ನ ಕಳ್ಕೊಂಡಿದ್ದಾಳೆ ಅನ್ನೋದನ್ನು ಒಪ್ಕೊಳ್ಳೋಕ್ಕಾಗದೆ ತನ್ನ ಮಗಳು ತನ್ನ ಜೊತೆಗೆ ಇದ್ದಾಳೆ ಅನ್ನೋ ಭ್ರಮೆಯಲ್ಲಿದ್ದಾಳೆ. ಅವಳನ್ನ ಹೇಗೆ ಗುಣಪಡಿಸೋದು ಅಂತ ಗೊತ್ತಾಗದೆ ರಾಮ್ ತುಂಬ ಒದ್ದಾಡ್ತಿದ್ದಾನೆ. ಹಾಗಿರುವಾಗ ರಾಮ್ ಸುಬ್ಬಿನ ಸ್ಕೂಲಲ್ಲಿ ನೋಡ್ದ. ಇವಳು ನೋಡೋಕ್ಕೆ ಸಿಹಿ ಥರನೇ ಇರೋದ್ರಿಂದ ಇವಳು ನಮ್ಮ ಮನೆಗೆ ಬಂದರೆ ಸೀತಾ ಸರಿ ಹೋಗ್ತಾಳೆ ಅನ್ನೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ದಯವಿಟ್ಟು ಸುಬ್ಬಿನ ನಮ್ಮ ಜೊತೆ ಕಳಿಸ್ಕೊಡಿ ಅಂತ ಹೇಳ್ತಿದ್ದೀವಿ. ಇಲ್ಲೂ ಆ್ಯಕ್ಟಿಂಗ್ ಮಾಡೋದೇ ಇರುತ್ತೆ, ಆದರೆ ಇದು ಟಿ ವಿಲಿ ಬರೋ ಥರ ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡೋಕೆ ಮಾಡೋ ಥರ ಆ್ಯಕ್ಟಿಂಗ್ ಅಲ್ಲ. ಮಗಳ ಜೊತೆ ಮಾನಸಿಕ ಸ್ಥಿಮಿತಾನೇ ಕಳ್ಕೊಂಡಿರೋ ಒಬ್ಬ ತಾಯಿ ಟ್ರೀಟ್ಮೆಂಟ್ಗೋಸ್ಕರ ಮಾಡ್ತಿರೋ ಆ್ಯಕ್ಟಿಂಗು. ಪ್ಲೀಸ್ ಒಪ್ಕೊಂಡು ಸುಬ್ಬಿನ ನಮ್ಮ ಜೊತೆ ಕಳಿಸ್ಕೊಡಿ. ಇಲ್ಲ, ನಾನು ಮಾತ್ರ ಹೋಗಿಲ್ಲ. ಇವರು ಏನೋ ಮೋಸ ಮಾಡ್ತಾರೆ. ಏನ್ ಮೋಸ ಇಲ್ಲ ಸುಬ್ಬಿ, ಸುಮ್ಮನೆ ನಾವು ಅಪ್ಪನ ಜೊತೆ ಹೋಗೋ. ಇಲ್ಲ, ಅಳ್ಬೇಡ ಸುಬ್ಬಿ. ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಯಾರಿಗೂ ಮೋಸ ಮಾಡೋ ಉದ್ದೇಶ ನಮಗಿಲ್ಲ. ನಿಮ್ಮ ಉದ್ದೇಶ ಏನೇ ಇರಲಿ, ಆದರೆ ನಮ್ಮ ಮನೆ ಮಗುನ ನಿಮ್ಮ ಜೊತೆ ಕಳ್ಸಕ್ಕೆ ಇಷ್ಟ ಇಲ್ಲ. ಏನೋ ಇವಳಿಗೆ ಆಕ್ಟಿಂಗ್ ಇಷ್ಟ ಅಂತ ಆಡಿಷನ್ ಕರ್ಕೊಂಬಂದೆ. ನಿಮ್ಮ ಕತೆ ಹಿಂಗೆ ಅಂತ ಗೊತ್ತಿದ್ರೆ ನಾವು ಆ ಕಡೆ ಬರ್ತಾನೆ ಇರಲಿಲ್ಲ. ನೀವೇನು ಯೋಚನೆ ಮಾಡಿಬಿಡಿ, ಸುಬ್ಬಿನ ನಾವು ಚೆನ್ನಾಗಿ ನೋಡ್ಕೊತೀವಿ. ಅಪ್ಪ ಅಮ್ಮನ ಪ್ರೀತಿ ಇಲ್ಲದೆ ಬೆಳೆದಿರೋ ಈ ಮಗುಗೆ ಅಪ್ಪ ಅಮ್ಮ ತಾತ ಒಂದು ದೊಡ್ಡ ಫ್ಯಾಮಿಲಿನೇ ಸಿಗುತ್ತೆ. ಮತ್ತೆ ನಿಮ್ಗೆಲ್ಲ ದುಡ್ಡು ಕೊಡ್ತೀವಿ. ಏನೋ ದುಡ್ಡು ಕೊಟ್ಟು ಇವಳನ್ನ ಕೊಂಡ್ಕೋಬೇಕು ಅಂದ್ಕೊಂಡಿದ್ದೀರಾ? ರೀ ಸ್ವಾಮಿ, ಇವಳಿಗೆ ಅಪ್ಪ ಅಮ್ಮ ಇಲ್ಲದೆ ಇರ್ಬೋದು, ಆದರೆ ಪ್ರೀತಿಗೇನು ಕೊರತೆ ಇಲ್ಲ. ಅಪ್ಪ ಅಮ್ಮ ಎಲ್ಲ ನಾನೇ ಆಗಿ ಇವಳನ್ನ ಬೆಳೆಸಿದ್ದೀನಿ. ನಾವೆಲ್ಲ ಒಂದೇ ಮನೆಯಲ್ಲಿ ಒಗ್ಗಟ್ಟಿಂದ ಪ್ರೀತಿಯಿಂದ ಬಾಳ್ತಾ ಇದ್ದೀವಿ. ನೋಡಿ, ನಾವು ಬಡವರಾಗಿರ್ಬೋದು, ಆದರೆ ನೆಮ್ಮದಿಯಿಂದ ಇದ್ದೀವಿ. ನಮ್ಮೇಲೆ ಸವಾರಿ ಮಾಡಕ್ಕೆ ಬರಬೇಡಿ, ದಯವಿಟ್ಟು ಹೊರಟೋಗಿ. ಅಲ್ಲ ಸರ್, ಅದು ನಾನು ನಿಮ್ ಜೊತೆ ಬರಕಿಲ್ಲ ಅಂದ್ರೆ ನಿಮ್ಗೆ ಅರ್ಥ
ನೀನು ಏನೇ ಹೇಳಿದ್ರು ಅವಳು ನಮ್ಮ ಜೊತೆ ಬರಲ್ಲ. ಬಾ ಹೋಗೋಣ. ಮಗ ಸೀತಾ, ಬಾ ಮಗ. ಅಶೋಕ, ಒಂದು ನಿಮಿಷ. ನೀವು ಸುಬ್ಬಿನ ನಮ್ಮ ಜೊತೆ ನಮ್ಮ ಮನೆಗೆ ಕಳಿಸ್ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ಒಂದೇ ಒಂದ್ಸಲ ಸುಬ್ಬಿನ ಅಪ್ಕೋಬೋದಾ? ಅವಳಲ್ಲಿ ನನ್ನ ಮಗಳು ಕಾಣ್ತಿದ್ದಾಳೆ. ದಯವಿಟ್ಟು ಇದೊಂದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಅಪ್ಪ, ಅದ್ ನಂದೇ ಚೇನು.
ಮಗ, ಸುಬ್ಬಿ ನೋಡೋದಕ್ಕೆ ನಮ್ ಸಿಹಿ ತರ ಇರೋದಕ್ಕೆ ಕಣೋ ಸೀತಾ ಸುಬ್ಬಿನ್ ನೋಡಿದಾಗ ಸಿಹಿ ಸಿಹಿ ಅನ್ನೋದು. ಬಟ್ ಸುಬ್ಬಿ ಸೀತನ್ ನೋಡಿದಾಗ ಯಾಕೆ ಅಮ್ಮ ಅಮ್ಮ ಅಂತ ಬೋರ್ಡ್ ಮೇಲೆ ಬರೀತಿದ್ಲು ಅಂತ ಗೊತ್ತಾಗ್ತಿಲ್ಲ. ಮೇ ಬಿ ಇಟ್ಸ್ ಅ ಕೋಇನ್ಸಿಡೆನ್ಸ್. ಬಟ್ ಮಗ, ಸುಬ್ಬಿ ಮನೆಯಲ್ಲಿ ಸೀತಾ ಫೋಟೋ ನೋಡ್ದೆ ಕಣೋ. ಸೀತಾ ಫೋಟೋ ಯಾಕಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಮಗ, ನನಗೂ ಏನೋ ಹೊಳಿತಿದೆ. ಏನು? ಸುಬ್ಬಿ ಸಿಹಿ ಏನಾದ್ರೂ ಅವಳಿ ಜವಳಿ ಆಗಿದೆ. ಚಾನ್ಸೇ ಇಲ್ಲ ಮಗ. ಆ ಮಗು ಸತ್ತೋಗಿದೆ ಅಂತ ಸೀತಾ ಮತ್ತೆ ಡಾಕ್ಟರ್ ಅನಂತಲಕ್ಷ್ಮಿನೇ ಹೇಳಿದ್ದಾರೆ. ಅದೇಗ್ ಸಾಧ್ಯ? ಮಗ, ಆ ಇನ್ನೊಂದು ಮಗು ಸಾಯಿದೆ ಮಿಸ್ ಆಗಿ ಇವ್ರ ಕೈಗೆ ಏನಾದರೂ ಸಿಕ್ಕಿ ಆ ಹಾಸ್ಪಿಟ್ಲ್ ಅವರು ಈ ತಪ್ಪನ್ನ ಮುಚ್ಚಾಕಕ್ಕೆ ಮಗು ಸತ್ತೋಗಿದೆ ಅಂತ ಏನಾದರೂ ಸುಳ್ಳು ಹೇಳಿದ್ರೆ? ನೋಡು, ಯಾಕೆ ಈ ಥರ ಹೇಳ್ತಿದ್ದೀನಿ ಅಂತಂದ್ರೆ, ಸುಬ್ಬಿ ಮತ್ತೆ ಸಿಹಿ ಇಬ್ರು ಒಂದೇ ಥರ ಇದ್ದಾರಲ್ಲೋ. ಇವರಿಬ್ರು ಅವಳಿ ಜವಳಿ ಅಂತ ಯಾರು ಬೇಕಾದರೂ ಹೇಳ್ತಾರೆ. ಯಾವ್ದ್ಯಾವ್ದೋ ಮಕ್ಕಳು ಒಂದೇ ಥರ ಹೇಗಿರಕ್ಕೆ ಸಾಧ್ಯ? ಇಷ್ಟೊಂದು ಸಿಮಿಲಾರಿಟಿ ಇರಕ್ಕೆ ಹೇಗೋ ಸಾಧ್ಯ? ಮಗ, ಸಮಥಿಂಗ್. ನೀವು ಒಂದು ನಿಮಿಷ ಇರು, ನಾನು ತಾತನ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಈ ಶ್ರೀರಾಮ್ ದೇಸಾಯಿ ಮಾಡೋದೆಲ್ಲ ಬರೀ ಮೋಸ. ಶೂಟಿಂಗು ಗೀಟಿಂಗು ಅಂತ ಹೇಳಿ ಏನ್ ಮಾಡ್ದ ನೋಡಿದ್ರಾ? ಹೌದಲ್ವ ಸುಬ್ಬಿ? ದಟ್ ಪರ್ಸನ್ ನಾಟ್ ರೈಟ್. ಏ ಮಾರೈತಿ, ಅವ್ರು ನಮಗ್ ದುಡ್ಡು ಕೊಡ್ತಾ ಇದ್ರು ತಾನೆ, ನಿನಗ ಅವ್ರ ಜೊತೆ ಹೋಗ್ಲಿಕ್ಕೆ ಎಂತ ಆಗಿತ್ತು? ದುಡ್ಡು ಕೊಡ್ತಾರೆ ಅಂತ ಇವಳನ್ನ ಕಳ್ಸ್ಬೇಕಿತ್ತಾ? ತಾತ, ನೀವು ನನ್ನ ಅವ್ರ ಜೊತೆ ಕಳ್ಸಕ್ಕಿಲ್ಲ ಅಲ್ವಾ? ಕಳಿಸೋದಾಗಿದ್ರೆ ಅವ್ರು ಕೇಳಿದ ತಕ್ಷಣ ನಾನು ಕಳಿಸ್ತಾ ಇರಲಿಲ್ವಾ? ನೀನು ಎಲ್ಲೂ ಕಳಿಸ್ಬಾರ್ದು ಅಂತ ಅಲ್ವಾ ನಾನು ಅವ್ರಿಗೆ ಬೈಕ್ ಕಳಿಸಿದ್ದು? ಏನೇ ಆದ್ರೂ ನಾವೆಲ್ಲರೂ ಒಟ್ಟಿಗೆ ಇರೋಣ. ನನ್ನನ್ನು ಎಲ್ಲೂ ಕಳಿಸ್ಬೇಡಿ. ನಿನ್ನನ್ನು ಕಳಿಸಿ ನಾವು ಬದುಕ್ತೀವಿ ತಾಯಿ. ನಿನ್ನ ಎಲ್ಲೂ ಕಳ್ಸೋಕ್ಕಿಲ್ಲ, ನೀನು ಚಿಂತೆ ಮಾಡಬೇಡ. ಇವತ್ತಾಗಿದ್ದೆಲ್ಲ ಮರ್ತ್ಬಿಡು, ಆರಾಮಾಗಿರು. ಇನ್ನ ಯಾರು ಎಲ್ಲೂ ಕರ್ಕೊಂಡು ಹೋಗಕ್ಕಿಲ್ಲ. ಏನಾಗಬೇಕಾಗಿತ್ತು? ನಿಮ್ಮ ಹತ್ರ ಮಾತಾಡಬೇಕು. ಏನು ವಿಷಯ ಹೇಳಿ? ಆಚೆ ಬನ್ನಿ. ಸುಬ್ಬಿ ವಿಷಯ ಮಾತಾಡೋದಾದ್ರೆ ನೀವು ಇಲ್ಲಿಂದ ಹೊರಡ್ಬೋದು. ನೀವು ಫಸ್ಟ್ ಆಚೆ ಬನ್ನಿ. ನೋಡಿ, ನಾನು ಇನ್ನೊಂದ್ಸಲ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಸುಬ್ಬಿನ ನಮ್ಮ ಜೊತೆ ಕಳಿಸ್ಕೊಡಿ. ನನ್ನ ಗೆಳೆಯ ರಾಮ್ ತುಂಬ ಕಷ್ಟದಲ್ಲಿದ್ದಾನೆ. ನೀವು ಸುಬ್ಬಿನ ನಮ್ಮ ಜೊತೆ ಕಳಿಸ್ಕೊಟ್ರೆ ಅವ್ನಿಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ನಿಮ್ದು ಒಳ್ಳೆ ಕತೆ ಆಯ್ತಲ್ರಿ. ನಾನು ಆಗಲೇ ಹೇಳಿದೆ ತಾನೇ ಸುಬ್ಬಿನ ನಾನು ಎಲ್ಲೂ ಕಳಿಸ್ಕೊಡೋಕ್ಕಿಲ್ಲ ಅಂತ. ಮತ್ತೆ ಮತ್ತೆ ಅದೇ ಕೇಳ್ತಾ ಇದ್ದೀರಲ್ಲ. ರೆಡಿ ಇಲ್ಲಿಂದ ನಿಂತ್ಕೊಳ್ಳಿ. ನೀವು ಸುಬ್ಬಿನ ನನ್ನ ಜೊತೆ ಕಳಿಸಲ್ಲ. ನಿಮಗೆ ಕನ್ನಡ ಅರ್ಥ ಆಗಕ್ಕಿಲ್ವಾ? ಏನು ಹಂಗೆ ಗುರಾಯಿಸ್ತಾ ಇದೆಯಾ? ಮರ್ಯಾದೆಯಿಂದ ಸುಬ್ಬಿನ ನಮ್ಮ ಜೊತೆ ಕಳಿಸ್ಕೊಟ್ರೆ ಸರಿ. ಏನು ಮಾಡ್ತೀಯಾ? ಏ ನನ್ನ ಮುಂದೆನೇ ಆವಾಜ? ನನ್ನ ಮುಂದೆನೇ ರೋಡಿಸಮ್ಮ? ಮುದ್ದಿಂದ ಸಾಕು ಬೆಳೆಸಿದ್ದೀನಿ ಅವಳನ್ನ. ಯಾರ್ಯಾರ ಜೊತೆನೋ ಕಳ್ಸೋಕ್ಕಾಗಕ್ಕಿಲ್ಲ. ನೀನು ಯಾವಾಗ ಯಾವ ಹಾಸ್ಪಿಟ್ಲಿಂದ ಮಗುನ ಕದ್ದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಹೇಳ್ತಾ ಇದ್ದೀರಾ? ಇರೋ ಸತ್ಯನೇ ಹೇಳ್ತಿದ್ದೀನಿ. ನಿನ್ನ ಹತ್ರ ಇರೋ ಮಕ್ಕಳನ್ನೆಲ್ಲ ಕದ್ದು ಸಾಕಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮಕ್ಕಳನ್ನೆಲ್ಲ ಕದ್ದು ಅವ್ರನ್ನ ಕಳ್ಳರನ್ನಾಗಿ ಮಾಡಿ ಅವರಿಂದ ದುಡ್ಡು ಮಾಡ್ಕೊತಾ ಇದೆಯಾ ಅಲ್ವಾ? ಅದೇ ಕೆಲಸ ಅಲ್ವಾ ನಿನಗೆ? ನೋಡಿ, ನೀವೇನೇನೋ ಹೇಳಬೇಡಿ. ನಾನಿವಾಗ ಮನ್ಸು ಮಾಡಿದ್ರೆ
ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಈ ವಿಷಯನ ದೊಡ್ಡದು ಮಾಡಿ ನಿನ್ನನ್ನು ಜೈಲಿಗೆ ಕಳಿಸ್ಬೋದು. ಆದರೆ ನನಗೆ ಇವಾಗ ಅದು ಬೇಕಾಗಿಲ್ಲ. ಯಾಕೆ ಸರ್ ಪೊಲೀಸು ಗೀಲೀಸು ಅಂತ ಮಾತಾಡಿ ನಮ್ಮಂಥ ಬಡವ್ರನ್ನ ಎದುರಿಸ್ತೀರಿ? ಬಿಟ್ಬಿಡಿ, ನಮ್ಮ ಪಾಡಿಗೆ ನಾವು ಬದುಕೋತೀವಿ. ನಾನು ಸುಮ್ಮನೆ ಗಾಳಿಲಿ ಗುಂಡು ಹೊಡೆದ್ರೆ ಅದು ವರ್ಕ್ ಆಗ್ತಾ ಇದೆಯಲ್ಲ, ಇವನು ಹೆದರ್ಕೊತಾ ಇದ್ದಾನೆ. ನೋಡೋ, ಸುಮ್ಮನೆ ಸುಬ್ಬಿನ ನನ್ನ ಜೊತೆ ಕಳಿಸ್ಕೊಡು. ನಾನೇನು ಸುಮ್ಮನೆ ಕರ್ಕೊಂಡು ಹೋಗಲ್ಲ, ನೀನು ಕೇಳಿದಷ್ಟು ದುಡ್ಡು ಕೊಡ್ತೀನಿ. ಸುಬ್ಬಿ ಜೊತೆ ನಿಮ್ಮ ಲೈಫು ಸೆಟ್ಲ್ ಆಗುತ್ತೆ. ಸುಮ್ಮನೆ ಇದಕ್ಕೆ ಒಪ್ಕೊ. ನಾನು ಕಳಿಸ್ತೀನಿ ಅಂದರು ಸುಬ್ಬಿ ನಿಮ್ಮ ಜೊತೆ ಬರೋಕ್ಕೆ ತಯಾರಿಲ್ವಲ್ಲ, ನಾನೇನು ಮಾಡಲಿ? ಅವಳಿಗೇನು ಗೊತ್ತಾಗುತ್ತೆ? ಅದೇನು ಮಗು. ಇವ್ರ ಜೊತೆ ಹೋಗು ಅಂತಂದ್ರೆ ಅವಳು ಒಪ್ಕೋಬೋದು. ಸುಬ್ಬಿ ಜೊತೆ ಮಾತಾಡಿ ಅವಳನ್ನು ಒಪ್ಸು. ಇಲ್ಲದೆ ಹೋದ್ರೆ ನಾನು ಬೇರೆ ಆ್ಯಕ್ಷನ್ ತಗೋಬೇಕಾಗತ್ತೆ. ಸರ್ ನಾಳೆವರೆಗೂ ಟೈಮ್ ಕೊಡಿ, ನಾನೇ ಏನೋ ಒಂದು ಮಾಡ್ತೀನಿ. ಥ್ಯಾಂಕ್ ಗಾಡ್, ಅಂತೂ ನನ್ನ ಪ್ಲ್ಯಾನ್ ವರ್ಕ್ ಆಯಿತು. ಮಗ, ನೀನೇನು ಟೆನ್ಷನ್ ತಗೋಬೇಡ. ನಾಳೆ ನಮ್ಮ ಕೆಲಸ ಆಗುತ್ತೆ. ಯಾವ ಕೆಲಸ? ಅದೇ ಸುಬ್ಬಿ ನಮ್ಮ ಜೊತೆ ಬರೋದು. ಏನೋ ಹೇಳ್ತಿದ್ಯಾ? ಹೌದು, ನಾಳೆ ಸುಬ್ಬಿ ನಮ್ಮ ಜೊತೆ ಬರೋಕ್ಕೆ ಒಪ್ಕೊಂತಾಳೆ. ಸ್ವಾಮಿಗೆ ಕೊಡೋಕ್ಕೆ ಒಂಚೂರು ಕ್ಯಾಶ್ ತೊಗೊಂಡು ಹೋಗೋಣ. ಅಂದ್ರೆ ಸ್ವಾಮಿ ಹತ್ರ ಹೋಗಿ ಒಪ್ಸಿದ್ಯಾ? ಅವನು ಸುಬ್ಬಿನ ಕಳ್ಸಕ್ ರೆಡಿ ಇದಾನ? ನೀವು ಒಪ್ಪಿಸ್ದೆ? ನನ್ನ ಗೆಳೆಯನಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಗ. ನಿಂಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ಏನೋ ನಮ್ಮಿಬ್ಬರ ಮಧ್ಯೆ ಥ್ಯಾಂಕ್ಸ್ ಅಲ್ಲ, ನನ್ನ ಜೀವದ ಗೆಳೆಯ ಕಣೋ ನೀನು. ನಿನ್ನ ಖುಷಿ ಮುಂದೆ ನನಗೇನು ಮ್ಯಾಟ್ರ್ ಆಗಲ್ಲ. ಆ ಸ್ವಾಮಿ ಮಕ್ಕಳನ್ನ ಜೊತೆಗೆ ಇಟ್ಕೊಂಡು ಅವ್ರಿಗೂ ಕಳ್ತನ ಕಲಿಸಿ ದಾರಿ ತಪ್ಪಿಸ್ತಾ ಇದ್ದಾರೆ. ನನ್ನ ಡೌಟ್ ಪ್ರಕಾರ ಆ ಮಕ್ಕಳೆಲ್ಲ ಅವನು ಕದ್ದಿರೋ ಮಕ್ಕಳೇ, ಸುಬ್ಬಿನೂ ಕೂಡ. ಈ ಮಾತನ್ನ ಹೇಳಿ ನಾನು ಅವನಿಗೆ ಹೆದರ್ಕೊಂಡೆ. ಸುಬ್ಬಿನ ಒಪ್ಪಿಸ್ತೀನಿ ಅಂತ ಹೇಳಿದೆ. ಸುಬ್ಬಿ ಒಪ್ಕೋತಾಳ? ಅವನು ಒಪ್ಪಿಸ್ತಾನೆ ಅಂತ ಅನ್ಕೊಂಡಿದ್ದೀನಿ. ಒಪ್ಪಿಸ್ಲಿಲ್ಲ ಅಂದ್ರೆ ನಾವು ಒಪ್ಸೋಣ ಬಿಡು. ಮಗ, ದೇವ್ರ ಪವಾಡ ಅಂತ ಕಾಣುತ್ತೆ. ಸಿಹಿ ಥರಾನೇ ಇನ್ನೊಬ್ಳಿದ್ದಾಳೆ. ಆ್ಯಂಡ್ ಲಕ್ಕಿಲಿ ಅವಳು ನಮ್ಮ ಕಣ್ಣಿಗೆ ಬಿದ್ದಿದ್ದಾಳೆ. ಸುಬ್ಬಿ ಸಿಹಿ ಥರ ರೆಡಿಯಾಗಿ ಸೀತನ ಕಣ್ಣು ಮುಂದೆ ಹೋದ್ರೆ ಸೀತಾ ಹುಷಾರಾಗ್ಬಿಡ್ತಾಳೆ ಕಣೋ. ಹೌದು ಮಗ, ಸುಬ್ಬಿ ನೋಡೋದಕ್ಕೆ ಸೇಮ್ ಸಿಹಿ ಕಾಪಿ ಪೇಸ್ಟ್ ಕಣೋ. ಅವಳ ಅಪಿಯರೆನ್ಸ್ ಒಂಚೂರು ಡಿಫ್ರೆಂಟ್ ಇದೆ, ಅದನ್ನ ನಾನು ರೆಡಿ ಮಾಡ್ತೀನಿ. ಅದಕ್ಕೂ ಮುಂಚೆ ಸುಬ್ಬಿ ನಮ್ಮ ಮನೆಗೆ ಬರೋದಕ್ಕೆ ಒಪ್ಕೋಬೇಕು. ಖಂಡಿತ ಒಪ್ಕೊಂತಾಳೆ. ನೀನು ಇವಾಗ ನಿಶ್ಚಿಂತೆಯಿಂದ ಇರೋ, ಸೀತಾ ಕಾಯ್ತಿರ್ತಾಳೆ. ಹೊರಡೋಣ? ಅಶೋಕ, ನಿನಗೆ ಸಿಹಿ ಮತ್ತೆ ಸುಬ್ಬಿ ಇಬ್ರು ಟ್ವಿನ್ಸ್ ಅಂತ ಅನ್ನಿಸ್ತಿದಾರಲ್ವಾ? ಹೌದು ಮಗ, ಯಾವುದಕ್ಕೂ ನಾವು ಡಾಕ್ಟರ್ ಅನಂತಲಕ್ಷ್ಮಿ ಅವ್ರನ್ನ ವಿಚಾರಿಸೋಣ. ನಾನು ಆಗಲೇ ಅವ್ರಿಗೆ ವಾಯ್ಸ್ ನೋಟ್ ಹಾಕಿದ್ದೆ, ರಿಪ್ಲೈ ಬಂದಿಲ್ಲ. ಈ ಮಗ, ರಿಪ್ಲೈ ಬಂದಿದೆ, ಪ್ಲೇ ಮಾಡು. ಸೀತಾ ಕನ್ಸೀವ್ ಆದಾಗ ಟ್ವಿನ್ಸ್ ಮಕ್ಕಳಿದ್ದಿದ್ದು ನಿಜ, ಆದರೆ ಅದರಲ್ಲಿ ಒಂದು ಮಗು ಸತ್ತು ಹೋಗಿದ್ದು ಅಷ್ಟೇ ನಿಜ. ಹಾಗಿದ್ರೆ ಸುಬ್ಬಿ ಮತ್ತೆ ಸಿಹಿ ಟ್ವಿನ್ಸ್ ಅಲ್ಲ ಕಣೋ. ಇಬ್ರು ನೋಡಕ್ಕೆ ಒಂದೇ ತರ ಇರೋದಕ್ಕೆ ಹೇಗೋ ಸಾಧ್ಯ? ಅದೇ ಗೊತ್ತಾಗ್ತಾ ಇಲ್ಲ. ಸಮಥಿಂಗ್ ಇಸ್ ಫಿಶಿ ಕಣೋ. ತಲೆ ಕೆಡ್ಸ್ಕೊಬೇಡ ಮಗ. ಈ ಪ್ರಪಂಚದಲ್ಲಿ ಒಬ್ಬರ ಥರನೇ 7 ಜನ ಇರ್ತಾರೆ ಅಂತ ಹೇಳ್ತಾರಲ್ಲ. ಸುಬ್ಬಿ ಸಿಹಿ ಥರನೇ ಇರೋದ್ರಿಂದ ನಮಗೆ ತಾನೇ ಹೆಲ್ಪ್ ಆಗ್ತಿರೋದು. ಇವಾಗ ಹೊರಡೋಣ. ಹಾಯ್ ಸೀತಾ. ಹಾಯ್ ರಾಮ್, ಇಷ್ಟೊತ್ತು ಎಲ್ಲಿ ಹೋಗಿದ್ರಿ ನೀವು? ಇಂಪಾರ್ಟೆಂಟ್ ಕೆಲಸದ ಮೇಲೆ ಆಚೆ ಹೋಗಿದ್ದೆ ಸೀತಾ. ಅದು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ನಮಗೆ ನಾನು ಎಷ್ಟೊತ್ತು ಕಾಯ್ತಿದ್ದೆ ಗೊತ್ತಾ? ನನ್ನ ಫೋನ್ ಸೈಲೆಂಟಲ್ಲಿತ್ತು ಅನ್ಸುತ್ತೆ. ನಾನು ಕಾಲ್ ಟ್ರೈ ಮಾಡ್ತಾನೆ ಇದ್ದೆ. ಸೈಲೆಂಟ್ ಅಲ್ಲಿತ್ತಾ? ಸೋ ಸಾರಿ ಸೀತಾ, ಸೈಲೆಂಟ್ ಅಲ್ಲಿತ್ತು. ಸಾರಿ ಎಲ್ಲ ಕೇಳಿದ್ರೆ ಆಗಲ್ಲ, ನಮಗೆ ಪನಿಷ್ಮೆಂಟೇ ಕೊಡಬೇಕು. ಪನಿಷ್ಮೆಂಟಾ? ಏನು ಪನಿಷ್ಮೆಂಟು?
10 ಬಸ್ಗೆ ಹೊಡೀರಿ. ಅಷ್ಟೇನಾ? ಈಗಲೇ ಹೊಡೆದು ಬಿಡ್ತೀನಿ. ಅದೆಲ್ಲ ಏನ್ ಬೇಡ, ನಾನು ತಮಾಷೆ ಮಾಡಿದ್ದು. ನೀವು ಬಸ್ಗೆ ಹೊಡಿಯೋಕೆ ರೆಡಿ ಆಗಿದ್ದೀರಲ್ಲ. ನೀವೇನು ಹೇಳಿದ್ರು ಮಾಡ್ತೀನಿ ಸೀತಾ. ಹಾಗಿದ್ರೆ ನೀವು ಫಸ್ಟ್ ಕೈ ಕಾಲು ಮುಖ ತೊಳ್ಕೊಂಡು ಬೇಗ ಬನ್ನಿ, ಊಟ ಮಾಡೋಣ. ಓಕೆ ಬಾಸ್. ಇವತ್ತು ನಮ್ಮ ಫೇವ್ರೇಟ್ ಅಡಿಗೆ ಮಾಡಿದ್ದೀನಿ, ಗೆಸ್ ಮಾಡಿ. ನೋಡ್ಬಿಟ್ಟು ಹೇಳೋದಲ್ಲ. ಗೊತ್ತಾಗ್ತಿಲ್ವೇ? ಇದಾ? ನಿಮಗೆ ನೆನಪಿದ್ಯಾ, ನಾನು ಸೊಪ್ಪಿನ ಪಲ್ಯ ಮೂಲಂಗಿ ಸಾಂಬಾರ್ ಮಾಡಿದ್ದೆ ವಟಾರದಲ್ಲಿದ್ದಾಗ. ಇಷ್ಟು ರುಚಿಯಾಗೂ ಅಡುಗೆ ಮಾಡ್ಬೋದಾ ಅಂತ ಕೇಳಿದ್ರಲ್ಲ. ಬರೀ ಸೊಪ್ಪಲ್ಲ, ನಿಮ್ಮ ಕೈಗೆ ಕಲ್ ಕೊಟ್ರು ಅದನ್ನ ಜಜ್ಜಿ ರುಬ್ಬಾಕಿ ಅದಕ್ಕೆ ಒಗ್ಗರಣೆ ಹಾಕಿ ಫುಲ್ ಒಂದು ಟೇಸ್ಟಿ ಆಗಿರೋ ಒಂದು ಡಿಶ್ನ ರೆಡಿ ಮಾಡ್ಬಿಡ್ತೀರಾ. ಆಮೇಲೆ ಅದನ್ನ ಖುಷಿಯಾಗಿ ನಾವು ತಿಂದು ಬಿಡ್ತೀವಿ. ಅಷ್ಟು ಮ್ಯಾಜಿಕ್ ಇದೆ ನಿಮ್ಮ ಕೈಯಲ್ಲಿ. ನನ್ಗೆ ಯಾಕೋ ಡೌಟ್ ಬರ್ತಿದ್ಯಪ್ಪ, ನೀವು ಇಷ್ಟೊಂದು ಹೊಗಳೋದು ನೋಡಿದ್ರೆ ನೀವು ಹೋದ ಜನ್ಮದಲ್ಲಿ ಹೊಗಳೋ ಭಟ್ಟ ಆಗಿದ್ರಿ ಅಂತ. ಹೊಗಳೋ ಭಟ್ರ? ಅದೆಂತ? ಭಟ್ರಲ್ಲ, ಅದು ಭಟ. ಹಂಗಂದ್ರೆ ಹಿಂದಿನ ಕಾಲದಲ್ಲಿ ರಾಜರು ಇರ್ತಿದ್ರಲ್ಲ, ಅವ್ರನ್ನ ಹೊಗ್ಲಕ್ಕಂತಾನೆ ಸುತ್ತಮುತ್ತ ಜನ ಇರ್ತಿದ್ರು. ಅವ್ರನ್ನ ಹೊಗಳೋ ಭಟ್ಟ ಅಂತ ಕರಿತಿದ್ರು. ಓಹ್ ಮೈ ಗಾಡ್, ನಿಮ್ಗೆ ಇಷ್ಟೊಂದೆಲ್ಲ ವಿಷಯ ಗೊತ್ತಿದ್ಯಾ? ಹೋದ ಜನ್ಮದಲ್ಲಿ ರಾಜನ ಹೊಗಳೋ ಭಟ್ಟ ಆಗಿದ್ನೋ ಇಲ್ವೋ ನಂಗೆ ಗೊತ್ತಿಲ್ಲ. ಅರೆ ನೀವೇನಾದ್ರೂ ಹೋದ ಜನ್ಮದಲ್ಲಿ ರಾಣಿ ಆಗಿದ್ರೆ ನಾನು ಹೊಗಳೋ ಭಟ್ಟನೇ ಆಗಿರ್ತೀನಿ. ಫುಲ್ ಹೊಗಳ್ತಾನೆ ಇರ್ತಿದ್ದೆ. ನಾನು ಈ ಜನ್ಮದಲ್ಲೂ ರಾಣಿನೇ. ನೀವು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದೀರ. ಅದು ನಿಜ. ಸೂಪರ್ ಆಗಿದೆ. ನೀವು ಊಟ ಮಾಡಿದ್ರಾ? ನೀವಿಲ್ಲದೆ ನಾನು ಹೇಗೆ ಊಟ ಮಾಡಲಿ? ಇಷ್ಟೊತ್ತು ಹಸ್ಕೊಂಡಿದ್ರ? ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳಿ. ಹಾ, ಎಲ್ಲಿ ಆನೆ? ಗುಡ್ ಗರ್ಲ್. ಎಲ್ಲಿ ಇನ್ನೊಂದ್ಸಲಿ ಆನೆ. ನೀವು ಊಟ ಮಾಡಿ. ಫಸ್ಟ್ ಆನೆ. ಸಡಗರವೇ ಎದೆ ತುಂಬಲು ಮುಜುಗರವು ದೂರಾಗಲಿ ತಡೆಗೋಡೆಯ. ಸೀತಾ, ನಿಮ್ಮ ಈ ನಗು ಶಾಶ್ವತವಾಗಿ ಉಳಿಯೋಕ್ಕೆ ಸುಬ್ಬಿನ ನಮ್ಮ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀನಿ. ಅವಳು ನಮ್ಮ ಮನೆಗೆ ಬರೋಕೆ ಒಪ್ಪಿದ್ರೆ ಸಾಕು ಸೀತಾ. ರಾಮ ಓ ಸೀತಾ ರಾಮ.